ಆ ಥರ ಸಮಸ್ಯೆ ಇದ್ರೂ ಕೊಡಲೇಬೇಕು, ಆ ಥರ ಸಮಸ್ಯೆ ಇದ್ರೂ ಕೊಡಲೇಬೇಕು. ಯಾಕೆ ಹೇಳ್ತೇನೆ ಅಂತಂದರೆ, ಈಗ ನಾನು ಇದು 2ನೇ ಬಾರಿಗೆ ಸಚಿವನಾಗಿರ್ತಕ್ಕಂಥದ್ದು. ನಾನೇ ನೀವು ಹೇಳಿರ್ತಕ್ಕಂಥದ್ದು ಎಲ್ಲ ತಪ್ಪಿರುತ್ತೆ ಅಂತ ಹೇಳಲ್ಲ. ಲಾರ್ಜ್ ಆ್ಯಂಡ್ ಮೀಡಿಯಂ ಇಂಡಸ್ಟ್ರಿ ಯಾರು ದೊಡ್ಡ ಇಂಡಸ್ಟ್ರಿ ಬಿಡ್ತಾರೆ, ಬೈ ಆ್ಯಂಡ್ ಲಾರ್ಜ್ ಅವ್ರು ಮಿನಿಮಮ್ ವೇಜಸ್ ಕೊಡ್ತಾರೆ, ಅವ್ರಿಗೆ ಏನೂ ಅದ್ರ ಮಾಡೋಕ್ಕೆ ಹೋಗಲ್ಲ. ಎನಿ ಇಂಡಸ್ಟ್ರಿ ವಿಚ್ ಇಸ್ ಎಸ್ಟಾಬ್ಲಿಷ್ಡ್, ಯಾರು ಎಸ್ಟಾಬ್ಲಿಷ್ಡ್ ಇಂಡಸ್ಟ್ರಿ ಇರಲ್ಲ ಅದಕ್ಕೆ ನಾವು ಇದು ಆಶಾದೀಪ ತಂದಿರುತ್ತೆ. ಮಿನಿಮಮ್ ವೇಜಸ್ಸಿಗೆ ಅನುಕೂಲ ಆಗಲಿ ಅವರಿಗೆ ಅಂತ ಹೇಳಿ ನಾವು 6ರಿಂದ 7 ಸಾವಿರ ರೂಪಾಯಿ ಯಾಕೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಯಾರಿಗೆ ಮಿನಿಮಮ್ ವೇಜಸ್ ಕೊಡೋಕ್ಕಾಗಲ್ಲ, ಅದಕ್ಕೆ ಸಪೋರ್ಟಿಂಗ್ ತಂದಿರ್ತಕ್ಕಂಥದ್ದು. ನಿಮ್ಮ ಗಮನಕ್ಕೆ ಯೂಶಲಿ ಎಸ್ಟಾಬ್ಲಿಷ್ಡ್ ಇಂಡಸ್ಟ್ರಿ, ಯು ಪುಟ್ ಅಪ್ ಸ್ಟೀಲ್ ಪ್ಲಾಂಟ್ ಅಂತ ಇಟ್ಕೊಳ್ಳಿ, ವೈ ವಿಲ್ ಯು ನಾಟ್ ಡೂ ಮಿನಿಮಮ್ ವೇಜಸ್, ವೈ ವಿಲ್ ಯು ನಾಟ್ ಡೂ ಅನ್ನೋದು ಒಂದು ವಾದ. ನಮಗೆ ಆದರೂ ಕೂಡ ಸಂಬಡಿ ಹ್ಯಾಸ್ ಟು ಕಮ್ ಅಂಡ್ ಟೆಲ್. ಈಗ ನೀವು ಹೇಳಿದಾಗ ಇಷ್ಟೇ ಇದ್ದಾರೆ, ಸುಮೋಟೋ ಯಾರತ್ತ ಹೋಗಲಿ, ನಾನು ಸುಮೋಟೋ ನಾನು ಎಲ್ಲಿ ಹೋಗಲಿ, ನೀವು ವಿಚಾರ ಮಾಡಿ. ಒಂದು 50 ಇಂಡಸ್ಟ್ರಿ ಇದೆ, ಇವರ ಲೇಬರ್ ಆಫೀಸರ್, ಹೌ ವಿಲ್ ಯು ಗೋ? ಫೋನ್ ಕಾಲಲ್ಲಿ ಹೋಗೋಕ್ಕೆ ಬರಲ್ಲ, ನಮಗೆ ಅಲ್ಲಿ ಹೋಗೋಕ್ಕೆ ಅವಕಾಶ ಇಲ್ಲ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇದೆ. ಹೋದ್ರೆ ನೀವು ಬೈತೀರಿ, ಏನ್ರಿ ಸುಮ್ಮನೆ ಲೇಬರ್ ಆಫೀಸರ್ ಯಾರ ಮೇಲೆ ಹೋಗ್ತಾನೆ ರೀ, ಸೊನ್ನೆ ಕಂಪ್ಲೇಂಟ್ ಮಾಡ್ಬಿಟ್ಟು ಹೋಗ್ಬಿಡು ಅಂತ ನೀವೇ ಹೇಳ್ತೀರಿ. ಆನ್ ವಾಟ್ ಬೇಸಿಸ್ ಈ ಅಷ್ಟು ಅಂತ ನೀವು ಅರ್ಥ ಮಾಡಿ. ಅಲ್ಲ, ಈಗ ಇವ್ರ ಫೀಲಿಂಗ್ ಆಗಿದೆ. ಈಗ ನಮಗೆ ಈಗ ನಾವು ನಮಗೆ ಅಂಕಿಕೆ ಮಾಡ್ತಾರೆ, ಈಗ ಪ್ರಧಾನಮಂತ್ರಿಗಳು ಬೇರೆ ದೇಶಕ್ಕೆ ಅಲ್ಲ ಹೋಗ್ತಾರೆ, ಸೂಪರ್ ಪ್ರಧಾನಮಂತ್ರಿ ಅವರು ಯಾರು ಏನು ಅಭಿವೃದ್ಧಿ ಆಗಿದೆ, ಅದೇ ಅವ್ರ ದೇಶಕ್ಕೆ ಅಭಿವೃದ್ಧಿ ಆಗಿದೆ ಅಂತಾರೆ. ಅವರು ಅದೇ ಹೇಳಿದ್ರಿ, ಅವರು ಬೇರೆ ದೇಶದಲ್ಲಿ ಅಭಿವೃದ್ಧಿ ಆಗಿದೆ ಅಂತ ಹೇಳ್ತಾರೆ ಅವರು, ಅದಲ್ಲ ಕಾರಣ ಪಬ್ಲಿಕ್ನಲ್ಲಿ ಬಹಳಷ್ಟು ಮೇಲೆ ಮಾತನಾಡ್ತಾರೆ ಅಂತ ನಮಗೆ ಒಂದು ಶಿಸ್ತು ಕಾಪಾಡಬೇಕು. 140 ಇರ್ತಕ್ಕಂಥ MLAಗಳು ಕೆಲವರು ಮಾತನಾಡಿರ್ತಕ್ಕಂಥದ್ದು ನಿಮ್ಮ ಮೀಡಿಯಾದಲ್ಲಿದೆ, ಅದಕ್ಕೆ ಸರಿಪಡಿಸ್ಲಿಕ್ಕೆ ಬಂದಿದ್ದಾರೆ. ಒಬ್ಬ AS ಜನರಲ್ ಸೆಕ್ರೆಟರಿ ಬಂದ ತಕ್ಷಣ ಮಾತಾಡಿದ ತಕ್ಷಣ ಅವರೇ ಸೂಪರ್ CM ಅಂತ ಹೇಳ್ಬಿಟ್ಟು ಅವ್ರಿಗೆ ಬಿಟ್ಟಿರ್ತಾರೆ. ನಾನೇನು ಮಾತಾಡ್ತೀನಿ, ಅವರಿಗೆ ನೆನೆಸಿದ್ರೆ ನಾವೇನು ಮಾಡಕ್ ಬರಲ್ಲ. ಈಗ ವಿಜಯೇಂದ್ರ ಅವರು ಮಾತನಾಡೋದು ನಾನು ಏನು ಮಾತಾಡಿದ್ದೆ, ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ಅವ್ರ ಭವಿಷ್ಯ ನೀವು ಅವ್ರನ್ನ ಕೇಳಿ. ಅಲ್ಲ, ಇದು ಕಳೆದ 2.5 ವರ್ಷ ನಡೆದಿದೆ, ಆಯ್ತು ಅಡ್ಮಿಟ್ ಬೇಕು. ಅದಕ್ಕೆ ಇಂಥವೆಲ್ಲ ಮುಂದೆ ಆಗಬಾರ್ದು ಅನ್ನೋದಕ್ಕೆ ಸುಜಾವಾಗಿ ಬಂದಿರ್ತಕ್ಕಂಥದ್ದು. ಸೊ ಕಠಿಣವಾಗಿ ಫೈನಲ್ ಆಗಿ ಯಾರು ಶಾಸಕರು, ನಾವ್ಯಾರು ಸಚಿವರುಗಳು ಈ ವಿಷಯದಲ್ಲಿ ಮಾತನಾಡಬರ್ತಕ್ಕಂಥ ಡಿಸಿಷನ್ ಪಾರ್ಟಿನೆಲ್ಲ ತಗೊಂಡಿದ್ದೀವಿ. ಐ ಸ್ಟ್ಯಾಂಡ್ ಬೈ. ಯಾರೇ ಬೇರೆ ಮಾತಾಡಿದ್ರೆ ನಾನು ಅವ್ರ ಪರವಾಗಿ ಮಾತಾಡ್ತಾರೆ. ಅದೇ ಬದಲಾವಣೆ ವಿಚಾರ ಏನಿದೆ, ನೀವೇ ಸುಮ್ಮನೆ ವೈಯಕ್ತಿಕ ಅಭಿಪ್ರಾಯ ಬದಲಾವಣೆ ವಿಚಾರ ಇದೆ. ನೀವು ಕೇಂದ್ರ ಸಚಿವ ಪ್ರಧಾನಮಂತ್ರಿ ಕೂಡ ಕೇಳಿದ್ರೆ ಸಮ್ಮಿಶ್ರ ಸರ್ಕಾರದ ಅದು ನೀವು ಅದನ್ನು ಕೇಳಬೇಕಲ್ಲ, ನನ್ನ ವಿಚಾರ ಕೂಡ ಕೇಳಬೇಕು. ಪ್ರಧಾನಮಂತ್ರಿ ಯಾಕೆ ಚೇಂಜ್ ಆಗಬಾರ್ದು? ಯಾಕಂದ್ರೆ ಅದರಲ್ಲೇ ಸಮ್ಮಿಶ್ರ ಸರ್ಕಾರ, ನಮ್ಮ 140 ಸೀಟು. ನಾಳೆ ಚಂದ್ರಬಾಬು ನಾಯ್ಡು ಏನೋ ಫ್ಲಾಗ್ ನಡೆಸ್ಬಿಟ್ರೆ ಹೋದಂಗ. ಯಾರನ್ನ ICU ಅವರು ನಾವಲ್ಲ. ನೀವು ನಮ್ಮನ್ನೇ ಪ್ರಶ್ನೆ ಕೇಳಿದೆ, 140 ಇದ್ದು 2.5 ವರ್ಷದಿಂದ ಯಾವಾಗ ಚೇಂಜ್ ಆಗ್ತದೆ ಅಂತ ಕೇಳಿದ್ರೆ ನಾವು ಪ್ರತಿ ಸಲ ಉತ್ತರ ಕೊಟ್ಟಿದ್ವಿ. ಅವ್ರು ಒಬ್ಬರನ್ನ ಉತ್ತರ ಕೊಡ್ತಾರ. ಈಗ ನಿತಿನ್ ಗಡ್ಕರಿ ಅವರು ವಿರುದ್ಧವಾಗಿ ಮಾತನಾಡ್ತಾರೆ. ಯಾರು ಮಾತನಾಡ್ತಿದ್ದಾರೆ? ನಿತಿನ್ ಗಡ್ಕರಿ ಅವರು ಈ ದೇಶದಲ್ಲಿ ಬಡತನ ಜಾಸ್ತಿ ಆಗಿದೆ ಅಂತ ಹೇಳಿದಾರಲ್ಲ. ನೀವು ಯಾರ್ಯಾರ ಪ್ರಶ್ನೆ ಕೇಳ್ತೀರಾ? ವಿಜಯೇಂದ್ರ ಅವರು ಹೇಳಿ, ಬೇರೆ ನಿತಿನ್ ಗಡ್ಕರಿ ರೀತಿ ಹೇಳಿದ್ದಾರೆ. ಅವ್ರೇನು ಪ್ರಧಾನಮಂತ್ರಿ ರೇಸಲ್ಲಿದ್ದಾರ? ಅವರೆಲ್ಲ ಪ್ರಧಾನಮಂತ್ರಿ ರೇಸಲ್ಲಿದ್ದಾರೆ ನಿತಿನ್ ಗಡ್ಕರಿ ಅವರು. ಮೊನ್ನೆ ತಾನೇ RSS ಚೀಫ್ ಹೇಳಿದ 75 ವರ್ಷ ಆದ್ಮೇಲೆ